ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. 7 ಗಂಟೆ ಆಗಿರೋದಕ್ಕೆ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಇನ್ನೂ ಮಲಗಿದ್ದಾರೆ. ವಾಕ್ ಹೋದರೆ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರು ಎದ್ಬಿಟ್ರೆ ನನಗೆ ವಾಕ್ ಹೋಗೋಕ್ಕೆ ಬಿಡಲ್ಲ. ಸೊ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಡೈಲಿ ರೂಟೀನು ಎಕ್ಸಸೈಸ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಏನಾದ್ರು ಟಿಫನ್ ರೆಡಿ ಮಾಡಬೇಕು. ಅಷ್ಟೊತ್ತಿಗೆ ವಾಕ್ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ನಂದು ಡೈಲಿ ರೂಟೀನ್ ವ್ಲಾಗ್ನ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆದರೂ ವಾಕ್ ಮಾಡಬೇಕು ಅಂತ ವಾಕ್ ಮಾಡ್ತಿದ್ದೀನಿ. ನಿನ್ನೆ ತುಂಬ ಮಳೆ ಬಂದುಬಿಟ್ಟಿತ್ತು, ಅದಕ್ಕೆ ನೆಲ ಎಲ್ಲ ಒದ್ದೆ ಆಗಿದೆ. ವಾಕ್ ಮುಗಿಸ್ಕೊಂಬಂದೆ, ಹಾಫ್ ಆನ್ ಅವರ್ ವಾಕ್ ಮಾಡಿದೆ. ಮಕ್ಕಳು ಕೂಡ ಎದ್ಬಿಟ್ಟಿದ್ರು, ಅಮ್ಮ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಬಂದೆ ನಾನು. ಈಗ ಫೇಸ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ನಾನು ಅವತ್ತೇ ಹೇಳ್ದಂಗೆ ಈ ಥರ 20 ಕೌಂಟ್ಸ್ ಅಷ್ಟು ಮೇಲೆ ಕೆಳಗೆ ಸೈಡ್ಸ್ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಜಾಸ್ತಿ ಮಾಡ್ಕೊಂಡಿದ್ದೀನಿ, 50 ಕೌಂಟ್ಸ್ ಮಾಡ್ಕೊಂಡಿದ್ದೀನಿ. ಹೇಗಾದರೂ ಮಾಡಿ ನಾನು ಡಬಲ್ ಚಿಕ್ಸ್ನ ಇಳಿಸಲೇಬೇಕು ಇಲ್ಲ ಕರೆಸಲೇಬೇಕು ಅನ್ನೋ ಥಾಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ. ಇದನ್ನು ನೀವು ಮೊದಲೇ ನೋಡಿರಲಿಲ್ಲ. ನಮ್ಮ ನೆಕ್ನ ಮೇಲ್ಗಡೆ ಫುಲ್ ಟಾಪಿಗೆ ತೊಗೊಬೇಕು. ಟಾಪಿಗೆ ತೊಗೊಂಡು ಈ ಥರ ಫುಲ್ಲು ಒಳಗೆ ಹೇಳ್ಕೊಂಡು, ಅಂದರೆ ಕೆನ್ನೆನೆಲ್ಲ ಸ್ವಲ್ಪ ಒಳಗೆ ಮಾಡಿಕೊಂಡು ಮೇಲ್ಗಡೆ ಕಿಸ್ ಮಾಡಬೇಕು. ಇದನ್ನು ಎಷ್ಟು ಒಂದು 50 ಟೈಮ್ ಮಾಡಬೇಕಾಗುತ್ತೆ. ತುಂಬ ಬೇಗ ಇಳಿಯುತ್ತೆ ಈ ಥರ ಮಾಡೋದ್ರಿಂದ. ಇದು ತುಂಬ ಚೆನ್ನಾಗಿ ಇಳಿಸ್ಬೋದು. ನಮ್ಮ ಡಬಲ್ ಚಿಕ್ನೆಲ್ಲ ನಾವು ಕಡಿಮೆ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ. ಇದನ್ನು ಅಷ್ಟೇ ಒಂದಷ್ಟು ಸಲ ಮಾಡಿಕೊಂಡೆ. ಇದನ್ನು ಮಿನಿಮಮ್ ಅಂದರೂ ಒಂದು 15 ಮಿನಿಟ್ಸ್ ಮಾಡಬೇಕಾಗುತ್ತೆ. ಇದರಿಂದ ನಮ್ಮ ಫೇಸಲ್ಲಿರೋ ಫ್ಯಾಟು ಬೇಗ ನಾವು ಕಡಿಮೆ ಮಾಡ್ಕೊಬೋದು. ತುಂಬ ಚೆನ್ನಾಗೂ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, ಸೈಡಿಂದ ತೋರಿಸ್ತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಪೇಯ್ನ್ ಆಗುತ್ತೆ, ಬಟ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬಂದುಬಿಡುತ್ತೆ. ಬೇಗನೂ ಕೂಡ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ತುಂಬ ಚೆನ್ನಾಗಿ ಮಾಡ್ಕೊಬೋದು. ಇದನ್ನು ನಾನು ಆ್ಯಕ್ಚುಲಿ 15 ಮಿನಿಟ್ಸ್ ಮೇಲೆ ಮಾಡ್ತೀನಿ. ನಮ್ಮ ಮಕ್ಕಳು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಏನೋ ನೋಡ್ತಾ ಇದ್ರು, ನನ್ನ ಬೇರೆ ಕರಿತಾ ಇದ್ರು, ಅಮ್ಮ ಬಾಯ್ಲಿ ಅಂತ. ಸರಿ ಅಂತ ನಾನು ಹೋದೆ. ಏನು ಅಂತ ನೋಡಿದ್ರೆ ಅಲ್ಲಿ ನವಿಲ್ ಬಂದುಬಿಟ್ಟಿತ್ತು. ನವಿಲ್ ಅನ್ನೋದಕ್ಕಿಂತ ನವಿಲ್ಗಳು ಅಂತ ಹೇಳ್ಬೋದು. ಒಂದು 5-6 ನವಿಲ್ ಬಂದುಬಿಟ್ಟಿತ್ತು. ಅದನ್ನೇ ನೋಡ್ತಾ ಇದ್ರು. ನಾನು ಅದನ್ನು ಝೂಮ್ ಮಾಡಿ ವಿಡಿಯೋ ಮಾಡಿಕೊಂಡೆ. ಈ ನಮ್ಮ ಚೆರಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಪಿಕಾಕ್ನ ನೋಡ್ತಾ ಇರೋದು. ಅವಳಿಗೂ ಒಂಥರ ಖುಷಿ. ನಾನು ನಮ್ಮ ಮನೆ ಹತ್ರನೇ ನವಿಲ್ ಬಂದಿದೆಯಲ್ಲ ಅಂತನೋ ಅನ್ನಿಸ್ತು, ಈ ಸೈಡು ಬರ್ತಿದೆಯಲ್ಲ ಅಂತ. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ಇಲ್ಲಿ ಕಾರ್ತಿಕ್ ಅವರು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ರು. ಸೊ ಅವರೆಲ್ಲ ಮಾಡ್ತಾಯಿದ್ರು. ನಾನು ಕುಲ್ಚಾ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದ್ದೆ. ಸಂಡೇ ಎಲ್ಲ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಮಕ್ಕಳು ಅದರಲ್ಲೂ ಪನ್ನೀರ್ ಅಂತ ಹಿಂಸೆ ಕೊಟ್ಬಿಡ್ತಾರೆ. ಪನ್ನೀರ್ ಅಂದರೆ ಅವರಿಗೆ ತುಂಬ ಇಷ್ಟ. ನಾನಿವಾಗ ಅದಕ್ಕೆ ಕುಲ್ಚಾ ಮಾಡೋಣ ಅಂತ ಕುಲ್ಚಾ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಅಗಲಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಈ ಥರ ಬೌಲಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದೀನಿ. ಹಾಗೆ ಮೊದಲು ಒಂದು ಅಗಲಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಈ ಥರ ಬೌಲಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ, ಆ ಬೌಲಲ್ಲೇ 1/2 ಬೌಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಇವಾಗ ಬಟರ್ ಹಾಕ್ಕೊಳ್ತಿದ್ದೀನಿ. ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಮೂಲ್ದು ಬಟರ್ ಕ್ಯೂಬ್ಸ್ ಬರುತ್ತಲ್ಲ, ಆ ಥರದ್ದು 2 ಹಾಕ್ಕೊಂಡಿದ್ದೀನಿ. ಅದನ್ನು ಮೆಲ್ಟ್ ಮಾಡಿ ಇಟ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಇಷ್ಟನ್ನೆಲ್ಲ ಒಂದು ಸಲ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದನ್ನು ನೀಟಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ತೆಳ್ಳಗಾದರೂ ಆ್ಯಕ್ಚುಲಿ ಪರೋಟ ಚೆನ್ನಾಗಿ ಬರಲ್ಲ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ನಮಗೆ ಅದಾಗ ಗೊತ್ತಾಗುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ, ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ತುಪ್ಪ ತೊಗೊಬೇಕು. ಕೈಗೆ ನೀಟಾಗಿ ಎಲ್ಲ ಕಡೆಗೂ ಹಿಟ್ಟಿಗೆಲ್ಲ ಸವರ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇಡಬೇಕು. ಈ ಥರ ಮಾಡೋದ್ರಿಂದ ವರ್ಟ್ ಆಗೋಲ್ಲ, ಸಾಫ್ಟಾಗೇ ಇರುತ್ತೆ. ತುಪ್ಪ ಮಿಕ್ಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು 1 ಅವರ್ ನೆನೆಯಕ್ಕೆ ಬಿಡಬೇಕು. ಒಂದು ಲಿಡ್ ತೊಗೊಂಡು ಕ್ಲೋಸ್ ಮಾಡಿ ಇಟ್ಬಿಡೋಣ. 1 ಅವರ್ ನೆನೀಲಿ.
ಇವಾಗ 1 ಅವರ್ ಆಯಿತು. 1 ಅವರ್ ಆದಮೇಲೆ ಕುಲ್ಚಾ ಮಾಡೋಣ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ಇವಾಗ ಕುಲ್ಚಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಪಾತಿನ ಹೇಗೆ ಮಾಡ್ತೀವಿ ಅದೇ ರೀತಿ ಇದನ್ನು ಥರ ಒಂದೇ ಒಂದು ಉಂಡೆ ತೊಗೊಂಡ್ಬಿಟ್ಟು ನೀಟಾಗಿ ಮೈದಾ ಹಿಟ್ಟನ್ನ ಡಿಪ್ ಮಾಡ್ಕೊಂಬಿಟ್ಟು ಮಾಡೋದು ಅಷ್ಟೇ. ಚಪಾತಿ ಹೇಗೆ ಮಾಡ್ತೀವಿ ಅದೇ ರೀತಿ ಹರಿಬೇಕು. ನೀಟಾಗಿ ಹರ್ಕೊಂಡಿದ್ದೀನಿ. ಚಪಾತಿ ಯಾವ ರೀತಿ ಹರ್ಕೊತೀವಿ ಅದೇ ರೀತಿ ಹರ್ಕೊಂಡಿದ್ದೀನಿ. ಹರ್ಕೊಂಡಾದ್ಮೇಲೆ ಇದಕ್ಕೆ ಬಿಳಿ ಎಳ್ಳನ್ನ ಹಾಕಬೇಕು. ಆ್ಯಕ್ಚುಲಿ ಮೇಲ್ಗಡೆಗೆ ಬಿಳಿ ಎಳ್ಳು ಇರಲಿಲ್ಲ ಮನೇಲಿ, ಸೊ ಕಪ್ಪು ಎಳ್ಳನ್ನೇ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಕ್ಯಾರೆಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರೋದನ್ನ ನೀಟಾಗಿ ಕ್ಯಾರೆಟ್ ಎಲ್ಲ ತುರಿದಿರೋದು ಹಾಕಾದ್ಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಬಿಟ್ಟು ನೀರು ಮಾಡ್ಕೊಂಬಿಟ್ಟು ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ. ಆವಾಗ ಯಾವುದೂ ಕೂಡ ಬಿಟ್ಕೊಳ್ಳಲ್ಲ, ಅಂದರೆ ಉದ್ರಲ್ಲ, ಅದಕ್ಕೆ ನೀಟಾಗಿ ಅಂಟ್ಕೊಂಡಿರುತ್ತೆ. ಸೊ ಅದಕ್ಕೆ ಆ ರೀತಿ ಮಾಡಿದೆ. ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಹಂಚನ್ನ ಮೊದಲೇ ಕಾಯಕ್ಕಿಟ್ಟಿದೆ, ಕಾದಿದೆ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಯಾಕಂದರೆ ಅಂಟಬಾರ್ದು ಅಂತ ಆಯಿಲ್ ಹಾಕ್ತಾಯಿದ್ದೀನಿ. ನೀರು ಬೇರೆ ಹಾಕಿರ್ತೀವಲ್ಲ, ಹಾಗಾಗಿ ಅಂಟಬಾರ್ದು ಅಂತ ಹೇಳಿ ಆಯಿಲ್ ಹಾಕ್ತಿದ್ದೀನಿ. ಇದನ್ನು ಈ ರೀತಿ ಉಲ್ಟಾ ಮಾಡಾಕಬೇಕಾಗುತ್ತೆ. ಎಳ್ಳು ಎಲ್ಲ ಇರುತ್ತಲ್ಲ ಅದನ್ನು ಕೆಳಗಡೆ ಬರೋಗೆ, ನೀರು ಹಚ್ಚಿರೋದನ್ನ ಕೆಳಗಡೆ ಬರೋಗೆ ಮಾಡಿ ಹಾಕಬೇಕು. ಹಂಚಿಗೆ ಹಾಕ್ಬೇಕಾದ್ರೆ ಅದಾದಮೇಲೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಟ್ರೆ ನೀಟಾಗಿ ನಮಗೆ ಆ ಬಬಲ್ ಎಲ್ಲ ನೀಟಾಗಿ ಬರುತ್ತೆ. ಅದಕ್ಕೆ ಈ ರೀತಿ ಮಾಡ್ತಾ ಇರೋದು. ತುಂಬ ಹೊತ್ತೇನು ಬಿಡಬಾರ್ದು, ಚೆನ್ನಾಗಿ ಬೇಯುತ್ತೆ. ಇದು ಮೊಸರೆಲ್ಲ ಹಾಕಿರೋದ್ರಿಂದ ಬೇಗ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ತಿರುಗಿಸಾಕೊಳ್ತಾ ಇದ್ದೀನಿ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಆ ಸೈಡು ಕೂಡ ಬೇಯಿಸ್ಬೇಕಾಗುತ್ತೆ. ತುಂಬ ಕಪ್ಪುಗೆ ಏನು ಸೀಡ್ಸೋದು ಬೇಡ. ನೀಟಾಗಿ ಫ್ಲೇಮ್ ಆ್ಯಕ್ಚುಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಅದು ನೀಟಾಗಿ ಆಗಲ್ಲ. ಸೊ ನಾನು ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ತೊಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಬಲ್ ಥರ ಬಂದಿದೆಯಲ್ಲ, ಹಾಗಾಗಿ ಬಂದಿರೋದ್ರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಇದ್ರ ಮೇಲೆ ಬಟರ್ ಹಾಕ್ಕೊಂಡು ತಿಂದರೆ ಆ್ಯಕ್ಚುಲಿ ಬಟರ್ ಕುಲ್ಚಾ, ಇಲ್ಲ ಅಂದರೆ ಬಟರ್ ನಾನ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನೋಡಿ ಪನ್ನೀರ್ ಗ್ರೇವಿನೂ ಕೂಡ ರೆಡಿಯಾಗಿದೆ. ಅದಕ್ಕೆ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ. ಸೊ ನನ್ನ ಮಕ್ಕಳಿವಾಗ ಹೊಟ್ಟೆಸಿ ಅಂತಿದ್ದಾರೆ, ಅವ್ರಿಗೆ ಫಸ್ಟ್ ಕೊಟ್ಬಿಡೋಣ. ಫಸ್ಟ್ ಒಂದು ಮಾಡಿದ್ನಲ್ಲ ಅದನ್ನು ಇಬ್ಬರಿಗೂ ಆಫ್ ಮಾಡಿ ಕೊಟ್ಬಿಟ್ಟಿದ್ದೀನಿ, ಇಲ್ಲಾಂದರೆ ಕಿತ್ತಾಡ್ತಾರೆ ಸುಮ್ಮನೆ. ತಿನ್ನು ಕಂದ ನೀನು. ಯಾರು ತೊಗೊಂಡಿಲ್ಲ ಕಂದ, ತಿನ್ನು ಬೇಗ. ಯಾಕೆ ತೊಗೊಳ್ತಾರೆ? ನಿನ್ನ ಹತ್ರನೇ ಇದೆ, ತಿನ್ನು. ನಮ್ಮ ಚೆರಿ ಅಂತೂ ಏನಾದ್ರು ತಿನ್ಬೇಕಾದ್ರೆ ಇದೇ ಥರ ತರಲೆ ಮಾಡ್ತಾ ಇರುತ್ತೆ. ಇಬ್ಬರು ಕೂಡ ತಿಂತಾ ಇದ್ದಾರೆ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಅವ್ರಿಗೂ ಇಷ್ಟ ಆಗಿದೆ. ಇಷ್ಟೇ ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.